ಶಾಂತರಾಗಿ ಅಹಿಂಸಾ ಪರರಾಗಿ ಇರುವರು, ಪರರು ನೊಂದರೆ ಮೊರಗುವರು, ಊಟ ವಸತಿ ಇತ್ಯಾದಿಗಳನ್ನು ಯಥೇಚ್ಛವಾಗಿ ಒದಗಿಸಿ ಪರಮಾತ್ಮನನ್ನು ತೃಪ್ತಿಗೊಳಿಸುವ ಬ್ರಾಹ್ಮಣ ವರ್ಗದವರಾದ ರಾಮಶಾಸ್ತ್ರಿ ಮತ್ತು ಅವನ ಮಗ ದಂಡಪಾಲನು ವರ್ತಿಸುವ ನೀಚತನದ ರೀತಿಯನ್ನು ನೋಡಿದರೆ ಅದು ಅವರ ಸ್ವಯಂಕ್ಷೇತ್ರಲ್ಲ, ಎಲ್ಲವೂ ಭಗವಾನನ ಸಿರಿದೇವಂದಾದ್ದು. ಸ್ವಾಮಿ ನೀವೇಳ ಕೆಲಸಗಳನ್ನು ಮಾಡ್ತಾರೆ ಈ ಕುಡಲೆ ತೆಗೆದುಕೊಂಡು ಹೋಗಿ ನಮ್ಮ ಹೊಲದಲ್ಲಿರುವ ಹುಣಸೆಯ ಮರವನ್ನು ಕಡಿದು ಆ ಸೌದೆ ತಂದು ನಮ್ಮ ಮನೆ ಹತ್ತಿರ ಹಾಕಬೇಕು. ಅಪ್ಪಣೆ ಸ್ವಾಮಿ. ನಮ್ಮ ತೋಟದಲ್ಲಿ ಕೆಲಸ ಮಾಡುವ ನಡೆಯುತ್ತಾ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರಜೆಗಳನ್ನು ಪುತ್ರನಂತೆ ಪರಿಪಾಲಿಸುವುದಲ್ಲ ನನಗಿಂತಹ ಆಚಾರ ಪ್ರಾಪ್ತಿಯವಾಯಿತು. ನನ್ನ ಸತ್ಯರತರು ನನ್ನನ್ನು ರಕ್ಷಿಸಲಿಲ್ಲ. ಈ ಜಗತ್ತಿನಲ್ಲಿ ಸತ್ಯವೆಂಬುದು ಇರುವುದೋ ಇಲ್ಲವೋ ತಿಳಿಯದಲ್ಲ, ಅದು ನನ್ನ ಪಾಲಿಗೆ ಇಲ್ಲವೆಂದು ತಿಳಿದಿರುವುದು. ತೋಟದಲ್ಲಿ ಕೆಲಸ ಮಾಡಿ ಆಸೆ ಪಡೆಯುವುದು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವುದು. ಸತ್ಯವೆಲ್ಲ ಜಯವು, ಅದು ಆಗಲೇ ಬೆಳಕಾಯಿತು. ನಾನು ನನ್ನ ಕರ್ತವ್ಯದಲ್ಲ ತೊಡಗುವೆನು. ಒಪ್ಕೊಂಡ್ಬರೋದು ತಡವಾಗುತ್ತೈತೆ. ಈ ಕಥೆಗಳು ನಾನು ಜಾಪಾನ ಹೋಗಿ ನೋಡ್ಬೇಕು. ಆಗಲಿ ಸ್ವಾಮಿ, ಚೆನ್ನಾಗಿ ನೋಡಿಕೊಳ್ಳಿ. ಎಷ್ಟೆಷ್ಟೋ ದಿನದಿಂದ ಬಾರ ಹೋಗೋಣ. ಎಷ್ಟೆಷ್ಟೋ ದಿನದಿಂದ ಪದೇ ಮಾಡ್ಕೊಂಡಿರೋ ಮುಂದ ನಡೆದ್ರು ಹೋಗಿಬೇಕು. ನೋಡ್ರಮ್ಮ ನೋಡ್ರಿ ನಾನು ಅಕ್ಕನ ಮನೆಗೆ ಹೋಗಿ ಇಟ್ಟಿಟ್ಕೊಂಡು ಬರ್ತೀನಿ. ಇಟ್ಟು ಕನ್ನಡ ನೋಡ್ಸ ಅವ್ರದ್ದೆಲ್ಲ ಬಟ್ಟೆ ಹೋಗಿದ್ದು ಈಗ ಇಲ್ಲ. ಬಂದಿದೆ
ಎಷ್ಟೋ ದಿನದಿಂದ ಕೊಲೆ ಮಾಡ್ಕೊಂಡಿರೋ ಬಟ್ಟೆನೆಲ್ಲ ಒಗೆದು ಮಡಿ ಮಾಡ್ಕೊಂಡ್ಬಂದು ಊರಾಗ್ಲವ್ರಿಗೆಲ್ಲ ಕೊಡ್ಬೇಕು. ಆ ನನ್ನ ಹೆಂಡ್ರು ಇನ್ನ ಬಾರ್ಲೇ ಇಲ್ಲ. ಸಾಕಪ್ಪ ಸಾಕು, ನಿಜವಾಗಿ ಅಂತಾರು ಹುಟ್ಟಬಾರದು. ಏನ್ ಮಾಡ್ಲೆ ಮಾಡ್ಲೆ ನಿಧಾನದ ಅಡ್ಕೊಂಡು ಹಾಕೊಂಡು ಹೋಗ್ತೇನೆ. ಏನ್ ಮಾಡ್ತಿದ್ದೆ ಇಟ್ಟತ್ತ? ಏನ್ ಮಾಡ್ತಿದ್ನಾ? ಮೈಗೇನು ಸಿಕ್ಕೋದು ನಿಮ್ಮ ಅವನ್ನ ಏನ್ ಬಂದೆ ಮನ್ಗೆ ಹೋಗಿ. ಗಂಡಮ್ಮದು ಹೆದರಿಕೆ ಇಲ್ವಾ ನನಗೆ? ಹೇಳೋದು ಕೇಳೋರು ಯಾರು ಇರೋದ? ಒಂದು ತುಸಾದ ಹೆದರಿಕೆ ಇಲ್ಲ ನನಗೆ. ಅದಕ್ಕೆ ಮೂದೇನೆ ಪಕ್ಕದ ಮನೆಗೆ ಹೋಗಿ ಇಟ್ಟಿಟ್ಕೊಂಡು ಬರೋದು ತೊಳವಾಯ್ತು. ನಾನೇನು ಮಾಡಲೆ? ಮ್ಯಾಲ್ ನೋಡ ನೆತ್ತು ಹತ್ತಿಗೆ ಬಂದೈತೆ. ನೋಡ್ರಪ್ಪ ನೋಡ್ರಿ ನೀವು ಇಂಥವ್ನ ತಿನ್ನೋದು, ಬಟ್ಟೆ ಒಗೆದು ಸಾಕಾಗಿದೆ. ಇಂಥವ್ದೇನ ತಿನ್ನೋದು, ಒಟ್ಟು ಇಟ್ಟಾದ್ರೂ ಇಲ್ಲ, ಒಂದು ಬಟ್ಟೆ ನೀರಾದ್ರೂ ಕುಡಿತೀನಿ. ಕುಡಿಯ ಅಲ್ಲ ಅಲ್ಲ. ಏನ್ ಮಾಡ್ತೀನಿ ಇಟ್ಟತ್ತ? ಏನ್ ಮಾಡ್ತಿದ್ಲ ಬಾಯಿಲೆ? ನಾನು ಜಾನ್ಕಾರಿ ಹೇಳ್ತೀನಿ ಕೇಳು. ಹೇಳೋಣ ಕೇಳೋಣ. ಹೇಳ್ತೀನಿ. ಅದಕ್ಕೇನ ಈ ಗಂಟಂಗೆ ಎತ್ಕೊಳ್ಳೋಣ ಅಂತೀನ. ಆಗಿದೆ ಕೇಳ್ತೀನಿ ನೋಡ್ಬಿಟ್ಟೀಗ. ಪದ ನರಾದನ್ನಾರು ಸತ್ತರತನದ ಒಂದು ನಾನು ಎಷ್ಟು ವಿಧವಾಗಿ ಜಾಸ್ತಿ ಪಡೆದರೂ ಸತ್ಯವಂತ ಮಾತ್ರ ಪಡೆದಿಲ್ಲ. ಈಗ ಒಂದು ಚಮತ್ಕಾರವನ್ನು ತೋರುವುದು. ಸತ್ರತನ ಮಗನಾದ ಚಿತ್ರನು ಮಡುವರ ಖ್ಯಾತೆಯ ಮನೆಯಲ್ಲಿ ಕಥೆಗಳನ್ನು ಮೆತ್ತಿರುವುದು. ನಾನು ಹೀಗಲೇ ಬ್ರಾಹ್ಮಣ ವೇಷವನ್ನು ಧರಿಸಿ ಅವರನ್ನೆಲ್ಲೂ ಸತ್ತಬಿಡಲಾಗುವಂತೆ ಮಾಡಿದನು.
ನಮ್ಮ ತಾಯಿಯು ಹೇಳಿದ ಮಾತಿನಂತೆ ದಣಿಗಳು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಇರುವೆ. ಈ ದಿನ ಬಟ್ಟೆ ಒಗೆಯಲೆಂದು ಹೋದ ನಮ್ಮ ದಣಿಗಳು ಇಷ್ಟು ಹೊತ್ತಾದರೂ ಬರಲೇ ಇಲ್ಲ. ಹಸೆವು ಬೇರೆ ಬಾರಿಸುತ್ತಿದೆ. ನಮ್ಮ ತಾಯಿಯನ್ನು ಎಂದಿಗೆ ನೋಡುವೆನೋ ಕಾಣನು. ಎಲ್ಲವೂ ಆ ಪರಮಾತ್ಮನ ಲೀಲೆ. ಹಸಿವು ಮಗಳ ಅಯ್ಯ ಬಾಲಕ, ನನಗೆ ನಾನು ಮುದುಕ, ನನಗೆ ಕಂಡು ಕಾಣುವುದಿಲ್ಲ. ನನಗೆ ಬಹಳ ದಾಹವಾಗುತ್ತಿರುವುದು. ಕುಡಿಯಲು ನೀರನ್ನು ತೋರಿಸಪ್ಪ. ಓಹೋ, ಬನ್ನಿ ತಾತ, ಬನ್ನಿ ಬನ್ನಿ. ಅದೋ ನೋಡಿ, ಅಲ್ಲಿ ಶಾಸ್ತ್ರಿಗಳ ತೋಟ ಕಾಣುತ್ತಿದೆ. ಅಲ್ಲಿಗೆ ಹೋಗಿ ತಾತ, ಸಿಹಿಯಾದ ನೀರು ಸಿಗುತ್ತವೆ. ಅಪ್ಪ, ನನಗೆ ಕಂಡು ಕಾಣುವುದಿಲ್ಲ. ನೀನೇ ಬಂದು ಆ ಬಾವಿಯನ್ನು ತೋರಿಸಪ್ಪ. ತಾತ, ನಾನು ಬಂದರೆ ಈ ಕತ್ತೆಗಳು ಪಕ್ಕದಲ್ಲಿಯೇ ಇರುವ ಹೊಲ ಗದ್ದೆಗಳಿಗೆ ಹೋಗುವವು. ಹಾಗಲೇ ಬೇಗನೆ ಬನ್ನಿ ತಾತ, ತೋರಿಸುವೆ. ಮಗು, ನೀನು ನನಗೆ ನೀರು ತೋರಿಸಿದ್ರೆ ನನಗೆ ನೀರೇ ಸಿಗುತ್ತಿರಲಿಲ್ಲ. ನೀನು ಬಹಳ ಒಳ್ಳೆಯವನು. ಈ ತೋಟದಲ್ಲಿ ಕಾಡ್ತಿರುವ ಹಣ್ಣುಗಳನ್ನು ನೋಡು ಮಗು. ತಾತ, ಪರರ ತೋಟದಲ್ಲಿ ಹೆಚ್ಚು ಹೊತ್ತು ಇರಬಾರದು. ಬನ್ನಿ ತಾತ, ಹೋಗೋಣ. ಅವು ಹೇಗಾದರೂ ಇರಲಿ, ನಡೆಯುತ್ತಾತ, ಹೋಗೋಣ. ಅಪ್ಪ,
ನನಗೆ ಬಹಳ ಹಸಿವಾಗುತ್ತಿರುವುದು. ಅಲ್ಲಿ ಕಾಣುವ ಬಾಳೆಗಿಡದಿಂದ ಒಂದು ಚಿಪ್ಪು ಬಾಳೆಹಣ್ಣನ್ನು ತಂದು ಕೊಟ್ಟರೆ ಅದನ್ನು ತಿಂದು ತುತ್ತು ಕೊಡುವೆನು. ತಾತ, ನಾನು ಪರರ ಒಡವೆಯನ್ನು ಮುಟ್ಟುವನಲ್ಲ. ಅವರು ಎಷ್ಟು ಕಷ್ಟಪಟ್ಟು ಬೆಳೆಸಿರುವರೋ ಆ ಸಸ್ಯಗಳನ್ನು. ಈ ಕೆಲಸವು ಮಾತ್ರ ನನ್ನಿಂದಾಗದು. ಬನ್ನಿ ತಾತ, ಹೋಗೋಣ. ಅಪ್ಪ, ಬಿಸಿಲಿನಲ್ಲಿ ನಡೆದು ಬಹಳ ಆಯಾಸಗೊಂಡಿರುವುದು. ಸ್ವಲ್ಪ ಹೊತ್ತು ಸುಧಾರಿಸಿಕೊಡ್ತೇನೆ ತಾಳು. ತಾತ, ನೀವು ಸುಧಾರಿಸಿಕೊಳ್ಳುತ್ತಿರು. ನಾನು ಪಕ್ಕದಲ್ಲಿ ಇರುವ ಜಲಬಾಧೆಗೆ ಹೋಗಿ ಕತ್ತೆಗಳನ್ನು ನೋಡಿಕೊಂಡು ಬರುವೆನು. ಸತ್ಯವಂತ ಬಂದು ಇವರ ಸತ್ತ ಸಂದೇಶವನ್ನು ಈಗಲೇ ಪರಿಸಿ ಬಿಡುವುದು. ಎಲ್ಲಿ ಕಾಡುವ ಬಾಳೆಗಿಡದಿಂದ ಒಂದು ಚಿಪ್ಪು ಬಾಳೆಹಣ್ಣನ್ನು ತಂದು ಇಲ್ಲಿರುವ ಚಿತ್ರದ ಕಂಬಲ್ಲಿ ಇಟ್ಟು ಭಯವಾಗಿ ಆಗ ತೋಟದ ಕಾವಲುಗಾರನಾದ ಸತ್ತಿರದ ತನ್ನ ಮಗನ ಕೈಗಳನ್ನು ಕತ್ತರಿಸುವಂತೆ ಮಾಡಬೇಕು. ನನಗೆ ತಿಳಿಯದಯ್ಯ, ನಾನು ಕಾಣೆನು. ಸತ್ಯವಾಗಿ ನಾನು ಅದನ್ನು ಕಾಣೆನು. ಮತ್ತೆ ಯಾರಾದ್ರೂ ಬಂದಿದ್ದಾರೋ? ಹೌದು, ನಾನು ಪಕ್ಕದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿದ್ದಾಗ ಸತ್ಯವಾಗಿ ನಾನು ಹಣ್ಣುಗಳನ್ನು ಕದಿಯಲಿಲ್ಲ. ಮತ್ತೆ ಯಾರಾದ್ರೂ ಬಂದಿದ್ದಾರೋ? ಹೌದು ಸ್ವಾಮಿ, ನಾನು ಪಕ್ಕದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿದ್ದಾಗ ಒಬ್ಬ ಮುದುಕನು ಬಂದು ನನಗೆ ದಾಹವಾಗುತ್ತಿರುವುದು, ನೀರನ್ನು ತೋರಿಸು ಎಂದು ಕೇಳಿದ. ನಾನು ಆತನನ್ನು ಕರೆದುಕೊಂಡು ನಿಮ್ಮ ತೋಟದಲ್ಲಿರೋ ಬಾವಿಯ ಹತ್ತಿರ ಕರೆದುಕೊಂಡು ಬಂದೆ. ಆತನು ನೀರು ಕುಡಿದ ಮೇಲೆ ನನಗೆ ಹಸಿವಾಗುತ್ತಿರುವುದು, ಒಂದು ಚಿಪ್ಪು ಬಾಳೆಹಣ್ಣನ್ನು ಕಿತ್ತುಕೊಡು ಎಂದು ಕೇಳಿದ. ನಾನು ಪರರ ಒಡವೆ ಮುಟ್ಟುವನಲ್ಲ, ಕಳ್ಳತನ ಮಾಡುವನಲ್ಲ ಎಂದು ಹೇಳಿ ಜಲಬಾಧೆಗೆ ಹೋಗಿ ಕತ್ತೆಗಳನ್ನು ನೋಡಿಕೊಂಡು ಬರುವಷ್ಟರಲ್ಲಿ ಆ ತಾತನು ಮಾಯವಾಗಿದ್ದ. ಇಷ್ಟರ ವಿರಹ ನನಗೇನು ತಿಳಿಯದಯ್ಯ. ಎಲ್ಲವೋ ನಿಜವನ್ನು ಹೇಳವೇ ಇಲ್ಲವೋ? ಅಪ್ಪ, ನಾನು ಹಣ್ಣುಗಳನ್ನು ಕಣ್ಣಿನಲ್ಲಿಯೂ ಸಹ ನೋಡಲಿಲ್ಲ. ನನ್ನನ್ನು ಹೊಡೆಯಬೇಡಿ, ನಾನು ಹೋಗುವೆನು. ಅಲ್ಲ, ಕದ್ದು ಬಚ್ಚಿಟ್ಟು ಕಮ್ಮಡ ಮುಂದೇನು ಗತಿ? ಎಲ್ಲವೋ ಕಳ್ಳತನ ತಪ್ಪಿಗಾಗಿ, ಸುಳ್ಳಿನ ತಪ್ಪಿಗಾಗಿ ಇದು ಇನ್ನು ಮುಂದೆ
ಕೋಪವು ಪಾಪದ ಕೇಡು ಅಂತ ಸುಕುಮಾರನ ಕೈಗಳನ್ನು ಕತ್ತರಿಸಿದ ನನಗೆ ಧಿಕ್ಕಾರವಿರಲಿ. ಅವನ ಆ ಹುಡುಗ ತಂದೆ ತಾಯಿಗಳು ಬಂದು ಅವನ ಭಿನ್ನಾಸ್ತಗಳನ್ನು ನೋಡಿದರಿಗೆ ಮನನೊಂದು ಕಂದಿ ಕುಂದಿ ಹೋಗುವರ ಕಾರಣ ನಾನು ನಿಸ್ಸಹಾಯಕನ ಶನಿದೇವ ಇದೆಲ್ಲವೂ ನನಗೆ ಅರ್ಪಿತವಾಗಲಿ. ನಿಮ್ಮ ಹಾಳು ನಮ್ಮ ಹೊಲ ಗದ್ದೆಗಳನ್ನು ಹಾಳು ಮಾಡಿರುವ ನಮ್ಮ ಬೆಳೆ ನಷ್ಟವರೆಗೆ ಆ ನಷ್ಟವನ್ನು ಕೊಡುವವರು ಯಾರು? ಸ್ವಾಮಿ, ನಮ್ಮ ಕತ್ತಿಗಳೆಲ್ಲ ಸ್ವಾಮಿಯರೇ. ನಾನು ನಮ್ಮ ಹೆಂಡ್ರು ಜಗಳ ಮಾಡಿ ಒಂದು ಆಳು ಮಾಡ್ಕೊಂಡಿದ್ದೀವಿ. ನಮ್ಮ ಕತ್ತಿಗಳಲ್ಲ ಸ್ವಾಮಿಯರೇ. ಹಾಗಾದ್ರೆ ನಿಮ್ಮವಲ್ವಾ? ಅಲ್ಲ ಸ್ವಾಮಿಯರೇ. ನಿಮ್ಮವಲ್ವಾ? ಅಲ್ಲ ಸ್ವಾಮಿ. ಸಣ್ಣ ಮನೆ ಬಂದ ದೊಡ್ಡ ಮನೆ ಅಲ್ಲವಯ್ಯ. ಸ್ವಾಮಿಯರೇ, ಆ ಬುಡ್ಕತ್ತೆ ನಮ್ದೇ ಇದ್ದಾನೆ. ನಮ್ಮವಲ್ಲ ಅಂತ ಮಗನಿಗೆ. ಆ ಬುಡ್ಕತ್ತೆ ನಮ್ದೇ ಸ್ವಾಮಿ. ಆ ಬುಡ್ಕತ್ತೆ ನಮ್ದೇ. ಇನ್ ನಾಳೆ ಹಿಂಗೆಲ್ಲ ಬಿಡಕ್ಕಿಲ್ಲ ಸ್ವಾಮಿಯರೇ. ನಮ್ಮ ಆಳು ಹುಡುಗಿನ ಕೈಯಲ್ಲಿ ಹುಡುಗ ಕಳ್ಸಿದ್ದೆ. ಅವನೆಲ್ಲೋದ್ನೋ ಏನೋ ಕತ್ತೇನೋ ಹಾಡು ನೋಡ್ಕೊಂಡು. ಹಾಗಾದ್ರೆ ನಮ್ಮ ಹೊಲ ಯಾರಗತ್ತೆ ನಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ 5 ವರ್ಷ ಬಟ್ಟೆ ಹೋಗಿದ್ದು ಅದೆಲ್ಲ ಆಗಲ್ಲ ಸ್ವಾಮಿಯರೇ. ಮತ್ತಂಗ ದೊಡ್ಡ ಹೊಡಿತಿ. ಇಲ್ಲ ಸ್ವಾಮಿಯರೇ, ಅದೆಲ್ಲ ಆಗಲ್ಲ. ಹೊಡಿನ ಕಟ್ಟಿಲ್ಲ. 1 ವರ್ಷ ಹೋಗಿತ್ತೀನಿ ಸ್ವಾಮಿ. ಏನಪ್ಪ ಮಾಡೋದು? 5 ವರ್ಷ ಆಗಲ್ಲ ಅಂತಾನೆ 1 ವರ್ಷ ಅಂತ ಹೇಳ್ತಾನೆ. ಎಲ್ಲ ಹೋಗಿ 1 ವರ್ಷನೇ ಸಾಕು. ಆಯ್ತು ಸ್ವಾಮಿ, ಆಗಲಿ. ಆ ಕಳ್ಳಬಡ್ಡಿ ಮಗ ಆ ದಾಸಿ ಹತ್ರ ಹೋಗಿರ್ಬೋದು. ಚೆನ್ನಾಗಿ ಓದ್ದು ಕರ್ಕೊಂಡ್ಬರ್ತೀವಿ. ಅದು ಅವನ ತಾಯಿ ಬರ್ತಿರೋಳು. ಏ ದಾಸಿ, ನಿನ್ನ ಮಗನನ್ನು ನಮ್ಮ ಮನೆಯಲ್ಲಿ ಇಟ್ಟು ಕತ್ತೆ ನೇತ ಕಳೆದ್ರೆ ಎಲ್ಲೋ ಏನ್ ಕತ್ತೇನ ಎಂತ ಕಳಬುದ್ಧಿ ಕಲ್ತ್ಕೊಂಡವನಮ್ಮ. ಸ್ವಾಮಿ, ನನ್ನ ಮಗನು ಕಳ್ಳನಲ್ಲಪ್ಪ. ದಯವಿಟ್ಟು ಆ ರೀತಿ ನುಡಿಯಬೇಡಿ ಸ್ವಾಮಿ. ಕೇಳದೆ ಅವನು ಎಲ್ಲಿಗೂ ಹೋಗುವನಲ್ಲ. ನನ್ನ ಮಗನು ಎಲ್ಲಿ ಹೋದನೆಂಬುದಾದರೂ ತೋರಿಸು. ಅಮ್ಮ, ಅಯ್ಯೋ ಕುಮಾರ ಚತುರ, ಅಮ್ಮ. ಎಲ್ಲಿರುವೆ? ಅಮ್ಮ, ಆ ಚಾಚರಿಗೆಲ್ಲ ತೋಟದ ಕಡೆ ಹೋದನೊಂದು ಅಲ್ಲಿ ದನ ಕಾಯ ಹುಡುಗರು ಹೇಳಿದ್ರು, ಹೋಗಿ ನೋಡಮ್ಮ. ಏ ಜಾಸ್ತಿ ಎಷ್ಟು ಹೊತ್ತಾಯ್ತು ನೀರು ತರೋರು? ಬೆನ್ನಿಯ ಕಂಗಳಿ ತೆಗೆದುಕೊಂಡು ಹೋಗಿ ನಿಂತಿದೆಯಲ್ಲ. ಸ್ವಾಮಿ ಖಂಡಪಾಲನೆ, ನನ್ನ ಮಗನು ನಿನ್ನೆ ಮಧ್ಯಾಹ್ನ ಎಲ್ಲೋ ತಪ್ಪಿಸಿಕೊಂಡು ಹೋಗಿರುವನು. ಸ್ವಲ್ಪ ನಿಧಾನಿಸಿ ಹುಡುಕಿಕೊಂಡು ಬರುವೆನು ಸ್ವಾಮಿ. ಅದೆಲ್ಲ ಆಗುವುದಿಲ್ಲ. ಮೊದಲು ನಮ್ಮ ಮನೆ ಕೆಲಸಗಳನ್ನು ಮುಗಿಸಿ ನಂತರ ನಿನ್ನ ಮಗನನ್ನು ಹುಡುಕಲು ಹೋಗು. ದೈವವೇ, ಅಯ್ಯೋ ದೈವವೇ, ಹಾಗೆಯೇ ಆಗಲಿ ಸ್ವಾಮಿ. ಕುಮಾರ ಚತುರ
ಅಯ್ಯೋ ಕುಮಾರ, ಎಲ್ಲಿ ಹೋದೆ ಕಂದ? ಎಲೆ ವೃಕ್ಷ ರಾಜರುಗಳಿರ ನನ್ನ ಕಂದನನ್ನು ಕಾಣಿರ. ಅರ್ಧರಾತ್ರಿಯ ಸಮಯದಲ್ಲಿ ನಾನು ಎಲ್ಲಿದ್ದಾನೆ ನನ್ನ ಕಂದನನ್ನು ಹುಡುಕಲಿ. ಇದೇ ಅಲ್ಲವೇ ಶಾಸ್ತ್ರಿಗಳ ತೋಟವು? ಫಲಕ ಚತುರ ಕಂದ ಎಲ್ಲಿದೆ? ಈ ನಿಶೆಯಲ್ಲಿ ಯಾರೋ ಶ್ರೀರೋಗನ ಕೇಳಬರ್ತಿಲ್ವಪ್ಪ. ಅಯ್ಯೋ ಪರಮಾತ್ಮ, ಈ ದಿನ ಬಾಲಕನ ಕೈಗಳನ್ನು ಕತ್ತರಿಸಿದವರು ತಾಯಿರಬಹುದೋ ಏನು, ಹೊಟ್ಟೆಪಾಡಿಗಾಗಿ ಎಲ್ಲಿಗೆ ಹೋಗಿದ್ದಳೋ ಏನು. ನಾವು ಕನಿಕರವಿಲ್ಲದೆ ಆ ಬಾಲಕನ ಕೈಗಳನ್ನು ಕತ್ತರಿಸಬೇಕಾಗಿದೆ. ಮಗನೇ ಮಗನೇ, ಕುಮಾರ ಚತುರ ಎಲ್ಲಿರುವೆ? ನಿನ್ನ ತಾಯಿಯಾದ ಈ ಆತಭಾಗ್ಯಳೂ ಬಂದಿರುವೆನು. ಒಂದು ಸಾರಿ ಅಮ್ಮ ಎಂದು ಹೋದರೂ ಕೂಗು ಮಗು ಕೂಗು. ಅಮ್ಮ, ಯಾರಮ್ಮ ನೀನು? ಈ ಸೊರವತ್ತಿನಲ್ಲಿ ಒಬ್ಬಳೆ ಏತಕ್ಕೆ ಬಂದಿರ್ತಾನೆ? ಅಪ್ಪ, ಮೊನ್ನೆ ಮಧ್ಯಾಹ್ನದಲ್ಲಿ ನನ್ನ ಮಗನು ತಪ್ಪಿಸಿಕೊಂಡು ಹೋದನೆಂದು ಕತ್ತೆ ಕಾಯುವ ಹುಡುಗರು ಹೇಳಿದರು. ನಾನು ಪರರ ಮನೆಯ ಕಾಸು ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಇಲ್ಲಿಗೆ ಬರಲು ಹೊತ್ತಾಯಿತು. ಆದುದರಿಂದ ಎಲ್ಲ ಕೆಲಸಗಳನ್ನು ಮುಗಿಸಿ ಇಲ್ಲಿಗೆ ಬಂದಿರುವೆ. ಅಪ್ಪ, ನನ್ನ ಮಗನು ಎಲ್ಲಿರುವನಪ್ಪ? ನಿನ್ನ ಕಾಲಿಗೆ ಬೀಳುತ್ತೇನೆ, ಎಲ್ಲಿರುವನಪ್ಪ? ಕತ್ತೆ ಕೆದ್ದ ಹುಡುಗನಮ್ಮ ನಿನ್ನ ಮಗನು. ದೇಶಿಕನೇ, ಅವನೇ ನನ್ನ ಮಗನು, ಆ ಕುಮಾರನೇ ನನ್ನ ಕಂದನು. ಹುಡುಗನು ಮಧ್ಯಾಹ್ನ ತೋಟಕ್ಕೆ ಬಂದಿದ್ದನು. ಬಾಳೆ ಗಿಡದಲ್ಲಿ ಒಂದು ಚಿಪ್ಪು ಹಣ್ಣುಗಳು ಮಾಯವಾಗಿದ್ದವು. ಅದನ್ನು ಕಂಡ ನಾನು ಹುಡುಗನನ್ನು ಎಲ್ಲಿಯನ್ನು ಕೇಳಿದೆ. ಅವನು ಕಾಣಲಿಲ್ಲ ಎಂದ. ಅವನ ಕಮ್ಮಳಿಯನ್ನು ಎತ್ತುಕೊಂಡು ಹೋಗುತ್ತಿರುವಾಗ ಅವನ ಕಮ್ಮಳಿಯಿಂದ ಚಿಪ್ಪು ಹಣ್ಣುಗಳು ಕೆಳಗೆ ಬಿದ್ದವು. ಕದ್ದ ಕಳ್ಳನೆಂದು ಅವನ ಕೈಗಳನ್ನು ಕತ್ತರಿಸಿದನು. ಶ್ರೀಹರಿ, ನನ್ನ ಮಗನ ಕೈಗಳನ್ನು ಕತ್ತರಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತಪ್ಪ? ಕೈಗಳನ್ನು ಕತ್ತರಿಸಿದೆಯಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬಂತಪ್ಪ? ಅವನು ಕಳ್ಳನಲ್ಲಪ್ಪ. ಅಯ್ಯೋ ಕುಮಾರ ಚಂದ್ರ, ಇನ್ನು ನನ್ನನ್ನು ಅಮ್ಮ ಎಂದು ಕರೆಯುವುದಿಲ್ಲ. ಅಮ್ಮ, ಜೀವನ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಪ್ಪ, ನನ್ನ ಮಗನು ಯಾವ ಕಡೆ ಹೋದನೆಂಬುದಾದರೂ ತಿಳಿಸಿಲ್ಲ. ಇದೋ ತಾಯಿ ಇಲ್ಲಿನ ತಲಕಲ ಕಟ್ಟಿದ್ರು, ಅದನ್ನು ಅವತರಿಸಿ ಹೋಗಮ್ಮ. ಅಯ್ಯೋ ಅಪ್ಪ, ದಾರಿ ಕಾಣುವುದಿಲ್ಲ. ದಯಮಾಡಿ ಸ್ವಲ್ಪ ದೂರ ಬಂದು ದಾರಿಯನ್ನಾದರೂ ತೋರಿಸು. ನಿನಗೆ ಪುಣ್ಯ ಬರುವುದು ಸ್ವಾಮಿ. ಹಾಗೆ ಆಗಲಿ ಬಾತ, ಇದೋ ತಾ ಇಲ್ಲೇ ಮಲಗಿರುವನು. ಅಯ್ಯೋ ಕುಮಾರ ಚತುರ, ಈ ರಕ್ತದ ಕಲೆಯನ್ನು ನಾನು ನೋಡಬಾರದು. ಅಯ್ಯೋ
ಕುಮಾರ ಕಂದ, ನಿನಗೂ ಈ ಗತಿ ಬಂದಿತಲ್ಲ. ನಿನ್ನ ಕೈಗಳನ್ನು ಕತ್ತರಿಸುವಾಗ ಅಮ್ಮ ಅಮ್ಮ ಎಂದು ಎಷ್ಟು ಹೋದ ಕಾಣಲ್ಲ ಕಂದ. ಅಯ್ಯೋ, ಈ ರಕ್ತವನ್ನು ನಾನು ನೋಡಲಾರದೆ ಕಂದ. ಇನ್ನು ಮುಂದೆ ನನ್ನನ್ನು ಅಮ್ಮ ಎಂದು ಕರೆಯುವರು ಯಾರು? ಅಯ್ಯೋ ಕಂದ, ಚತುರ, ಹೇಳಿ ಹೇಳಿ, ದಣಿಗಳ ಮನೆಗೆ ಹೋಗೋಣ ನಡಿ ಕಂದ. ಅಮ್ಮ 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 ಕುಮಾರ ಕುಮಾರ, ಕೂಗು ಕೂಗು, ಮತ್ತೊಂದು ಸಾರಿ ಅಮ್ಮ ಎಂದು ಕರಿ. ಅಮ್ಮ ಅಮ್ಮ ನಾನಿನ್ನ ಬದುಕಲಾರೆನಮ್ಮ, ಈ ನೋವನ್ನು ಸಹಿಸಲ್ಲ. ಮಗು ಕುಮಾರ, ಆ ರೀತಿ ಅನ್ನಬಾರದು. ನಾನು ಎತ್ತಿಕೊಳ್ಳುತ್ತೇನೆ. ನಡಿ, ದಣಿಗಳ ಮನೆಗೆ ಹೋಗೋಣ ಕುಮಾರ. ಮಾಂಗಲ್ಯವು ಕಂಡು ಬಂದಿದೆಯಲ್ಲ. ಹೇ ಭವಾನಿ, ನೀನು ಕೊಟ್ಟಂತಹ ವರವು ಏನಾಯಿತು? ಹೋಯಿತು, ಎಲ್ಲವೂ ಹೋಯಿತು. ನನ್ನ ಜನ್ಮವೇ ಹಾಳಾಗಿ ಹೋಯಿತು. ನನ್ನ ಬುದ್ಧಿಯಾದ ಸತ್ಯವತಿಗಲ್ಲದೆ ನನ್ನ ಮಾಂಗಲ್ಯವು ಯಾರಿಗೂ ಕಾಣುವುದಿಲ್ಲವೆಂದು ವರವನ್ನು ಕೊಟ್ಟೆ. ಏನಾಯಿತು ಹೇ ಭವಾನಿ, ಏನಾಯಿತು? ನನ್ನ ಜನ್ಮವೇ ಹಾಳಾಗಿ ಹೋಯಿತು. ಹಾ ಪ್ರಿಯ ಸತ್ಯವತ, ಎಲ್ಲಿರುವೆ ನಾಥ, ಎಲ್ಲಿರುವೆ ನಾಥ? ಆ ಪ್ರಾಣಕಾಂತೆ ಚಂದ್ರಾಸಿ, ನಾನೇ ನೀಚ ಸತ್ತುರತನು, ನಿನಗೂ ಇಂಥ ಗತಿ ಬಂದಿದೆ. ಹಾ ಪ್ರಿಯ ಸತ್ಯವತ, ಅಯ್ಯೋ, ತುಂಬ ಗರ್ಭವತಿಯಾದ ನಿನ್ನನ್ನು ತಾರೆ ಮರ ಬಿಡದಲ್ಲಿ ಬಿಟ್ಟು ಜಲವು ತರಲು ಹೋಗಿ ಅಂದು ನಿನ್ನನ್ನು ಹೊಗಳಿದ್ದೇನೆ, ಸಿಂಧೂ ನಿನ್ನನ್ನು ಕಂಡೇನೆ. ವಿಧಿಯ ಮಾಯೆಯಿಂದ ವಂಚಿತಾದ ನಾವು ಈ ತೆರನಾಗಿ ಹಾ ನಾಥ, ನಾನೇ ನಿನ್ನ ಪತ್ನಿಯಾದ ಚಂದ್ರಹಾಸಿನಿ. ಮರದ ಬುಡದಲ್ಲಿ ಹುಲಿಗೆ ತುತ್ತಾಗುತ್ತಿದ್ದ ನನ್ನನ್ನು ಒಬ್ಬ ಬ್ರಾಹ್ಮಣರು ಕಾಪಾಡಿದರು. ನಂತರ ಇದೇ ಕಾಡಿನಲ್ಲಿ ಈ ನಿನ್ನ ಕಂದನನ್ನು ಕಡಿದರು. ಕಳ್ಳ ದಂಪತಿಗಳ ಕೈಗೆ ಸಿಕ್ಕಿ 5 ವರ್ಷಗಳ ಕಾಲ ನಮ್ಮನ್ನು ಅವರು ಸಾಕಿದರು. ಅವರ ಅನ್ನದ ಋಣಕ್ಕಾಗಿ ನನ್ನನ್ನು ಈ ರಾಮಾಜೋಯಿಸರಿಗೆ ವಿಕ್ರಯಿಸಿ ಇಂದು ಈ ರಾಮಾಜೋಯಿಸರ ಮನೆಯ ದಾಸಿಯಾಗಿರುವೆನು. ಸಾಕು ದೇವಿ ಸಾಕು. ವಿಧಿಯ ಮಾಯೆಯಿಂದ ವಂಚಿತರಾದ ನಾವು ಒಂದೇ ತರಾಗಿ ಒಂದೇ ಮನೆ ದಾಸದಿಂದ ಜೀವಿಸುವಂತಾಯ್ತಲ್ಲ. ಏ ಪ್ರಿಯೆ ಚಂದ್ರಾಸೆ, ಅರಿಯದೆ ನನ್ನ ಕಂದನ ಕೈಗಳನ್ನು ನಾನೇ ಕತ್ತರಿಸುವಂತಾಯ್ತಲ್ಲ. ಅಯ್ಯೋ ಕುಮಾರ, ಸ್ವಾಮಿ, ವಿಧಿಯ ಲೀಲೆಯನ್ನು ಮೀರಲು ಯಾರಿಂದ ಸಾಧ್ಯವು? ಆ ಮಹಾತ್ಮನನ್ನು ಬೇಡುತ್ತಾ ಮುಂದೆ ಸಾಗೋಣ. ಹೋಗಿ
ಮನೆ. ಅಜ್ಞಾನದಿಂದ ಮಾಡಿದ ತಪ್ಪಿಗೆ ಪರಿಹಾರವೇ ಇಲ್ಲವೇ? ಪ್ರಪಂಚ ವ್ಯವಹಾರವನ್ನರಿಯದ ನನ್ನ ಕಂದನ ಕೈಗಳನ್ನು ನಾನೇ ಕತ್ತರಿಸಬೇಕಾಯ್ತಲ್ಲ ಪರಮಾತ್ಮ. ಯಾವ ಪಾಪವನ್ನರಿಯದೆ ನಿಮಗೆ ಈ ವಿಪತ್ತನ್ನು ತಂದೊಡ್ಡಿದ್ದೇನೆ. ಮನೆ ಯಜಮಾನದ ನಾನು ದಾರಿ ತಪ್ಪಿ ನಡೆದರ ಫಲವಾಗಿ ಅದರ ಫಲವನ್ನು ಮನೆಯರೆಲ್ಲರೂ ಉಣಬೇಕಾಯ್ತಲ್ಲ ಪರಮಾತ್ಮ. ಶರೀರವ ನಿನ್ನ ಮಚಿಮೆ ಏನೆಂಬುದು ಇಂದಿಗೆ ನಿದರ್ಶನವಾಯಿತು ಸ್ವಾಮಿ, ನಿದರ್ಶನವಾಯಿತು. ಇನ್ನಾದರೂ ನಮ್ಮ ಮನೆಯಲ್ಲಿ ದಯ ಬಾರದೆ. ಪ್ರಾಣಕಾಂತ, ಸಂಕಟದ ಸಮಯದಲ್ಲಿ ಧೈರ್ಯ ಅಣಿಗಡಬಾರದು. ಧೈರ್ಯವಾಗಿರಿ. ಆ ದೇವನಾದ ಶ್ರೀ ಶನಿದೇವನು ನಮಗೆ ಎಷ್ಟು ದಿನ ಕಷ್ಟ ಆ ಮಹಾಮಹಿಮನನ್ನು ಮಾಡುತ್ತಾ ಜ್ಞಾನವನ್ನು ಮಾಡುತ್ತಾ ಮುಂದೆ ಕಾರ್ಯಗಳಲ್ಲಿ ಅಮ್ಮ ಅಮ್ಮ, ಈತನೇ ನಮ್ಮ ನನ್ನ ಈ ಎರಡು ಕೈಗಳನ್ನು ಕತ್ತರಿಸಿದವನು. ಈತನೇ ಯಾರಮ್ಮ? ಮಗು, ಪಾಪಿಯಾದ ನಾನೇ ನನ್ನ ತಂದೆ. ಶನಿಯ ಮಾಯೆಯಿಂದ ಈ ಕಷ್ಟಕ್ಕೆ ಗುರಿಯಾದವು ಕಂದ, ಗುರಿಯಾದವು. ಅಪ್ಪ ಅಪ್ಪ, ನಿನ್ನನ್ನು ಪಾಚಿ ತಬ್ಬೋಣವೆಂದರೆ ಆ ದೇವರು ನನ್ನ ಎರಡು ಕೈಗಳನ್ನು ಕಿತ್ತುಕೊಂಡಿರು. ಆಗಲಿ ಇದೋ ಈ ಮುಂಡು ಕೈಗಳಿಂದಲೇ ನಿನಗೆ ಹೊಂದಿಸುವೆ. ಕುಮಾರ, ಇಷ್ಟು ಕಷ್ಟ ಬಂದರೂ ಸತ್ಯವನ್ನು ಮಾತ್ರ ಬಿಡಬೇಡ. ಸದಾ ಸ್ತ್ರೀಯರ ಧ್ಯಾನವನ್ನು ಮಾಡು. ಮಗು ಚತುರ, ನಾವಿನ್ನು ದಣಿಗಳ ಮನೆಗೆ ಹೋಗೋಣವಿದೆ. ದಣಿಗಳು ಕೋಪಿಸಿಕೊಳ್ಳುವರು. ಈಕೆಯ ನಿನ್ನ ಹೆಂಡತಿ ಚಂದ್ರನಾಥ ಎಂಬುದಾಗಿ, ಚತುರನು ನಿನ್ನ ಪುತ್ರನು ಎಂಬುದಾಗಿ ಗೋಚರಿಸಿತು. ಸತ್ಯವಂತನು ಅಮೃತವನ್ನು ನುಡಿಯುವುದಿಲ್ಲ, ನಿಜವನ್ನು ಹೇಳುವರು. ಅಯ್ಯೋ, ನಿಜ ಸ್ಥಿತಿಯು ತಿಳಿದು ಹೋಯಿತಲ್ಲ. ಆಗಲಿ ಅಯ್ಯ ರಾಮಜೋಸರಿ, ನೀವು ಹೇಳಿದೆಲ್ಲವೂ ಸತ್ಯವು. ಆ ದೇವದೇವನ ಶನಿದೇವನನ್ನು ನೆನೆಸಿ ಫಲವಾಗಿ ನಮಗೆ ಈ ಕಷ್ಟಗಳು ಬಂದೊದಗಿವೆ. ಆದ್ದರಿಂದ ನಮಗೆ ಒಳ್ಳೆ ಕಾಲ ಬರುವವರೆಗೂ ಈ ಗುಟ್ಟನ್ನು ಬಹಿರಂಗಪಡಿಸಬೇಡಿ. ಹಾಗೆ ಆಗಲಿ. ಇನ್ನು ಮುಂದೆ ಆ ದೇವದೇವವನ್ನು ಬಸುತ್ತಾ ಆದಿಯ ನಡೆದ ಮುಂದಿನ ಹೋಗುವ ನಡೆಯಿರಿ. ಮಹಾದೇವ